ಯಾರು ಅಧಿಕಾರದಲ್ಲಿ ಬಂದರೇನು ಕುಂತಿ ಮಗನಿಗೆ ರಾಜ್ಯ ಪಟ್ಟ ಸಿಗಲಿಲ್ಲ ಎನ್ನುವಂತೆ ಮಸ್ಕಿ ಸ್ಥಿತಿ. ಮಸ್ಕಿ ಅಶೋಕ ಶಿಲಾಶಾಸನದಲ್ಲಿ ಕುಡಿಯುವ ನೀರಿಲ್ಲ, ಯಾತ್ರಿಗಳಿಗೆ ಉದ್ಯಾನವನ ಇಲ್ಲ, ಸಾರ್ವಜನಿಕರುಗಳು ಕೇಳುವವರು ಯಾರು? ಮಸ್ಕಿ ಕ್ಷೇತ್ರದ ಸಮಸ್ಯೆ ನೂರು, ಪರಿಹಾರ ಕೊಡುವವರು ಯಾರು? ಮಸ್ಕಿ ತಾಲೂಕು ಘೋಷಣೆಯಾಗಿ ಸುಮಾರು 7 ವರ್ಷಗಳೇ ಗತಿಸಿದರೂ ಇದುವರೆಗೂ ಪೂರ್ಣ ಪ್ರಮಾಣದ ಕಾರ್ಯನಿರ್ವಹಣೆಗೆ ಹಲವು ರೇಸಿಗೆ ಸಮಯ ಬಂತು. ಅಶೋಕ್ ಶಿಲಾಶಾಸನ ಪ್ರಸಿದ್ಧವಾದ ಕ್ಷೇತ್ರ. ಶಾಲಾ ಮಕ್ಕಳು, ರಾಜ್ಯದ ಇಡೀ ವಿದ್ಯಾರ್ಥಿನಿಯರು ಅಶೋಕ್ ಶಿಲಾಶಾಸನ ನೋಡಲು ಬರುತ್ತಾರೆ. ಯಾತ್ರಿಗಳಿಗೆ ಕುಡಿಯಲು ಶುದ್ಧವಾದ ನೀರಿಲ್ಲ, ಶೌಚಾಲಯಗಳಿಲ್ಲ, ಆಲಮಟ್ಟಿ ಅಂತ ಉದ್ಯಾನವನ ಇಲ್ಲ. ಈಗಾಗಲೇ ಸರ್ಕಾರದಿಂದ ಪ್ರಾಚ್ಯ ಇಲಾಖೆ, ಪುರಾತತ್ವ ಇಲಾಖೆ ಸಾಕಷ್ಟು ಅನುದಾನ ಕೊಟ್ಟರೂ ಕಾರ್ಯವಾಗುತ್ತಿಲ್ಲ. ಅಡ್ಡಿ ಆತಂಕಗಳಿವೆ. ಪೂರ್ಣ ಪ್ರಮಾಣದ ಸರ್ಕಾರಿ ಇಲಾಖೆಗಳ ಆರಂಭಕ್ಕೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದ್ದು, ಹೆಸರಿಗಷ್ಟೇ ತಾಲೂಕೆಂಬ ಹಣೆಪಟ್ಟಿಗೆ ಸೀಮಿತವಾಗಿದೆ. ಜಿಲ್ಲೆಯಲ್ಲಿ ಮಸ್ಕಿ ಹಾಗೂ ಸಿರಾವರ 2 ನೂತನ ತಾಲೂಕುಗಳಾಗಿ ಘೋಷಣೆ ಮಾಡಿದ್ದು, ಅದರಂತೆ ಈಗಾಗಲೇ ಸಿರಾವರ ತಾಲೂಕಿಗೆ ಉಪ ನೋಂದಣಿ ಕಚೇರಿ ಪ್ರಾರಂಭವಾಗಿದೆ. ಆದರೆ ಮಸ್ಕಿ ತಾಲೂಕಿನಲ್ಲಿ ನೋಂದಣಿ ಕಚೇರಿ ಸೇರಿದಂತೆ ಸರ್ಕಾರಿ ಆಸ್ಪತ್ರೆ, ಕಾಯಂ ವೈದ್ಯರ ನೇಮಕ, ಅಂಗನವಾಡಿ ಹುದ್ದೆಯಲ್ಲಿ ತಾರತಮ್ಯ ಹೀಗೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸರ್ಕಾರಿ ಮಸ್ಕಿ ಕ್ಷೇತ್ರಕ್ಕೆ ಮಲತಾಯಿ ಧೋರಣೆ ಹೊಂದಿದೆ ಎಂದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತದೆ. ತಾಲೂಕಿನ ಜನರಿಗೆ ಜಮೀನು ನೋಂದಣಿ, ವಿವಾಹ ನೋಂದಣಿ, ಪಾಲು ವಿಭಾಗ ಇನ್ನು ಮುಂತಾದ ನೋಂದಣಿ ಕಾರ್ಯಕ್ಕೆ ಹಾಗೂ ತಾಲೂಕಿನ ಅಭಿವೃದ್ಧಿಗೆ ನೋಂದಣಿ ಕಚೇರಿ ಇಲ್ಲದಿರುವುದರಿಂದ ಕೊಳ್ಳುವ ಮತ್ತು ಮಾರಾಟ ವಹಿವಾಟುಗಳು ಕುಂಠಿತಗೊಂಡಿದೆ. ಮಸ್ಕಿ ಕ್ಷೇತ್ರವು ಲಿಂಗಸ್ಗೂರು, ಸಿಂಧನೂರು ಮತ್ತು ಮಾನ್ವಿ ತಾಲೂಕಿನ ಹಳ್ಳಿಗಳಿಂದ ಕೂಡಿದ್ದು, ಇಂದಿಗೂ ಸಹ ಮಸ್ಕಿಯ ಜನ ಸಣ್ಣ ಸಣ್ಣ ಕೆಲಸಕ್ಕೂ ಲಿಂಗಸ್ಗೂರು, ಸಿಂಧನೂರು ಇಲ್ಲವೇ ಮಾನ್ವಿಗೆ ಅಲೆದಾಟ ತಪ್ಪಿಲ್ಲ. ತಹಶೀಲ್ದಾರ ಕಚೇರಿ ಸೇರಿದಂತೆ ಬೆರಳೆಣಿಕೆಯಷ್ಟೇ ಇಲಾಖೆಗಳು ಕಾರ್ಯಾರಂಭ ಮಾಡಿದ್ದನ್ನು ಬಿಟ್ಟರೆ ಇನ್ನುಳಿದ 65% ಇಲಾಖೆಗಳಿಗೆ ಮಸ್ಕಿ ನೆಲದಲ್ಲಿ ಬೇರೂರುವ ಭಾಗ್ಯ ಸಿಕ್ಕಿಲ್ಲ. ತಾಲೂಕು ಘೋಷಣೆಯಾದಾಗ ಜನರಲ್ಲಿ ಇದ್ದ ಸಂಭ್ರಮ ಈಗ ಉಳಿದಿಲ್ಲ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ದ್ವಂದ್ವಗಳ ಮಧ್ಯೆ ಮಸ್ಕಿಯ ಜನರ ಪಾಡು ಬಗೆಹರಿಯದ ಗೋಳಾಗಿದೆ. ಮಸ್ಕಿಯಲ್ಲಿ ನೋಂದಣಿ ಕಚೇರಿ ಇಲ್ಲದ ಕಾರಣ ವಿವಾಹ ನೋಂದಣಿ, ಮಾರಾಟ ವಹಿವಾಟುಗಳು ಸಲುವಾಗಿ ಜನರು 3 ತಾಲೂಕುಗಳಿಗೆ ಅಲೆದಾಡುವ ಪರಿಸ್ಥಿತಿ ಇದೆ. ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಆದಷ್ಟು ಬೇಗನೆ ನಮ್ಮ ತಾಲೂಕಿಗೆ ನೋಂದಣಿ ಕಚೇರಿ ಪ್ರಾರಂಭಿಸಬೇಕು. ಸಾರ್ವಜನಿಕ ವಲಯದಲ್ಲಿ ಧ್ವನಿ ಕೇಳಿ ಬರುತ್ತದೆ. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಭವ ಟಿವಿ ವಾಹಿನಿ, ಮಸ್ಕಿ.